ವೀಕ್ಷಕರೇ ನಮಸ್ಕಾರ. ಮಿಡತೆ ಮನೆಗೆ ಬಂದರೆ ಕೆಲವು ಜನರು ಅದನ್ನು ಶುಭ ಎಂದು ನಂಬುತ್ತಾರೆ. ಆದರೆ ಇದು ಸ್ಥಳೀಯ ಆಚಾರ ಸಂಪ್ರದಾಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಬಗೆ ಬಗೆಯ ಆಚಾರಗಳಲ್ಲಿ ಇದು ಸಮೃದ್ಧಿ, ಭಾಗ್ಯ ಅಥವಾ ಮಳೆಯ ಸೂಚಕವಾಗಿದೆ ಎಂದು ನಂಬುತ್ತಾರೆ. ಹಾಗೆಯೇ ಕೀಟಶಾಸ್ತ್ರದ ದೃಷ್ಟಿಯಿಂದ ಮಿಡತೆಗಳು ಆಕಸ್ಮಿಕವಾಗಿ ಮನೆಯೊಳಗೆ ಬಂದರೆ ಸಾಮಾನ್ಯವಾಗಿ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹೇಗಿದ್ದರೂ ಮನೆಗೆ ಮಿಡತೆ ಬಂದರೆ ಅವುಗಳನ್ನು ಹಿಡಿದು ವಾತಾವರಣಕ್ಕೆ ಹಾನಿಯಾಗದ ರೀತಿಯಲ್ಲಿ ಬಿಡುಗಡೆ ಮಾಡುವುದು ಉತ್ತಮ. ಮಿಡತೆ ಮನೆಗೆ ಬಂದರೆ ಅವುಗಳನ್ನು ಹೇಗೆ ಹಾನಿಯಾಗದಂತೆ ನಿರ್ವಹಿಸಬಹುದು ಎಂಬುದರ ಬಗ್ಗೆ ಕೆಲವು ಸಲಹೆಗಳನ್ನು ತಿಳಿದುಕೊಳ್ಳೋಣ. ಮನೆಗೆ ಮಿಡತೆಗಳು ಅಥವಾ ಇತರೆ ಕೀಟಗಳು ಪ್ರವೇಶಿಸುವುದನ್ನು ತಡೆಯಲು ಬಾಗಿಲುಗಳು ಮತ್ತು ಕಿಟಕಿಗಳಲ್ಲಿ ಗಾಳಿಯು ಬರದ ಹಾಗೆ ಬಿಗಿಯಾಗಿ ಮುಚ್ಚಿಕೊಳ್ಳುವುದು ಒಳ್ಳೆಯದು. ಮಿಡತೆಗಳು ಸಾಮಾನ್ಯವಾಗಿ ಬೆಳಕಿಗೆ ಆಕರ್ಷಿತರಾಗುತ್ತವೆ. ಆದ್ದರಿಂದ ರಾತ್ರಿಯ ಬೆಳಕನ್ನು ಕಡಿಮೆ ಮಾಡುವುದು ಉತ್ತಮ. ಅದರಲ್ಲೂ ಬಾಹ್ಯ ಬೆಳಕುಗಳನ್ನು ಕಡಿಮೆ ಮಾಡುವುದು ಸೂಕ್ತವಾಗಿದೆ. ನೋವಾಗದಂತೆ ಹಿಡಿಯುವುದು. ಒಂದು ಪೇಪರ್ ಅಥವಾ ರಟ್ಟಿನ ಸಹಾಯದಿಂದ ಮಿಡತೆಯನ್ನು ಹಿಡಿದು ಹೊರಗೆ ಬಿಟ್ಟು ಬಿಡಬಹುದು. ಈ ರೀತಿಯಾಗಿ ಹಾನಿಯಾಗದಂತೆ ಅಥವಾ ಕೊಲ್ಲದೆ ಇದನ್ನು ನಿರ್ವಹಿಸಬಹುದು. ನಿಮ್ಮ ಮನೆಯನ್ನು ಸ್ವಚ್ಛವಾಗಿಡುವುದು. ಮಿಡತೆಗಳು ಆಹಾರವನ್ನು ಹುಡುಕುತ್ತವೆ. ಮನೆಗೆ ಆಕರ್ಷಿತರಾಗದಂತೆ ಇಟ್ಟುಕೊಳ್ಳಲು ನೀವು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಉತ್ತಮ. ಕಳೆ ಸಸ್ಯಗಳನ್ನು ತೆಗೆದುಹಾಕುವುದು. ಮಿಡತೆಗಳು ಸಾಮಾನ್ಯವಾಗಿ ಸಸ್ಯಗಳ ನಡುವೆ ಆಶ್ರಯ ಪಡೆಯುತ್ತವೆ. ಮನೆಯ ಸುತ್ತಮುತ್ತಲಿನ ಸಸ್ಯವನ್ನು ಕತ್ತರಿಸಿ ಸ್ವಚ್ಛಗೊಳಿಸುವುದರ ಮೂಲಕ ಅವುಗಳು ಮನೆಗೆ ಪ್ರವೇಶ ಮಾಡದಂತೆ ತಡೆಯಬಹುದು. ನೈಸರ್ಗಿಕ ಕೀಟ ನಿರೋಧಕಗಳು. ಕೆಲವು ಸಸ್ಯಗಳಾದ ಜಾಸ್ಮಿನ್, ನಿಂಬೆ ಹಣ್ಣಿನ ಗಿಡಗಳು ಕೀಟಗಳನ್ನು ತಡೆಗಟ್ಟಬಹುದು. ಇವುಗಳನ್ನು ನಿಮ್ಮ ಮನೆಯ ಸುತ್ತಲೂ ಬೆಳೆಸಬಹುದು. ಕೆಲವು ಸುಗಂಧ ತೈಲಗಳು, ಲೆಮನ್ ಗ್ರಾಸ್, ಪುದೀನ ಅಥವಾ ಲೆವೆಂಡರ್, ಇವುಗಳು ಮಿಡತೆಗಳಿಗೆ ತೀವ್ರವಾದ ವಾಸನೆಗಳನ್ನು ನೀಡುತ್ತವೆ. ಇದು ಅವುಗಳನ್ನು ತಡೆಯಲು ಸಹಾಯಕವಾಗಬಹುದು. ಮನೆಯಲ್ಲಿ ಗಾಳಿಯ ವ್ಯವಸ್ಥೆ ಸುಧಾರಣೆ. ಗಾಳಿಯ ವ್ಯವಸ್ಥೆಯನ್ನು ಸರಿಯಾಗಿ ರಿಪೇರಿ ಮಾಡುವುದು, ಆಂತರಿಕ ಮತ್ತು ಬಾಹ್ಯ ಕಿಟಕಿಗಳನ್ನು ಮುಚ್ಚುವುದು ಕಿಟಕಿಗಳ ಪ್ರವೇಶವನ್ನು ಕಡಿಮೆ ಮಾಡುತ್ತವೆ. ಕೆಲವು ಪ್ರಾಣಿ ಪಕ್ಷಿಗಳು ಮಿಡತೆಗಳನ್ನು ತಿನ್ನುತ್ತವೆ. ಕೋಳಿ, ಗುಬ್ಬಿ ಪಕ್ಷಿಗಳು ಮತ್ತು ಹತ್ತಿ ಬೆಳೆಗಳಂತಹ ಸಸಿಗಳನ್ನು ಬೆಳೆಸುವುದರಿಂದ ಮಿಡತೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಜಾಲಿಗಳನ್ನು ಬಳಸುವುದು. ಬಾಗಿಲುಗಳು ಮತ್ತು ಕಿಟಕಿಗಳ ಮೇಲೆ ಸೂಕ್ತವಾದ ಜಾಲಿಗಳನ್ನು ಹಾಕಿ ಈ ಮಿಡತೆಗಳು ಮನೆಯೊಳಗೆ ಬರುವುದನ್ನು ತಡೆಯಬಹುದು. ಕೀಟನಾಶಕದ ಬಳಕೆ. ಮಿಡತೆಗಳ ಹಾವಳಿ ತೀವ್ರವಾಗಿದ್ದರೆ ಕಡಿಮೆ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಬಳಸಬಹುದು. ಅದರಲ್ಲೂ ತಜ್ಞರ ಸಲಹೆಗಳೊಂದಿಗೆ ಪ್ರಾಕೃತಿಕ ಅಥವಾ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಬಹುದು. ಹಾಗೂ ಅವುಗಳನ್ನು ಸುರಕ್ಷಿತವಾಗಿ ಮತ್ತು ಪರಿಸರ ಹಾನಿಯಾಗದ ರೀತಿಯಲ್ಲಿ ಉಪಯೋಗಿಸಬಹುದು. ಗಿಡ ಮೂಲಗಳು, ಉದುರಿದ ಎಲೆಗಳು, ಹುಲ್ಲುಗಳ ಗುಚ್ಚಗಳನ್ನು ಮನೆಯಿಂದ ದೂರ ಇಡುವುದು, ಕೀಟಗಳಿಗೆ ಆಶ್ರಯ ನೀಡುವ ಸ್ಥಳಗಳನ್ನು ಕಡಿಮೆ ಮಾಡುವುದು, ಇವೆಲ್ಲ ಅಭ್ಯಾಸಗಳಿಂದ ಈ ಕೀಟಗಳನ್ನು ಕಡಿಮೆ ಮಾಡಬಹುದು. ನೀರಿನ ಅವಶೇಷಗಳನ್ನು ಹತ್ತಿರದಲ್ಲಿಟ್ಟುಕೊಳ್ಳಬೇಡಿ. ಮಿಡತೆಗಳು ಒದ್ದೆಯಾದ ಸ್ಥಳಗಳಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳಬಹುದು. ಮನೆಯ ಸುತ್ತಮುತ್ತ ಒದ್ದೆಯಾದ ಪ್ರದೇಶಗಳನ್ನು ಹೊಂದಿಡದೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಹಣ್ಣಿನ ಮತ್ತು ತರಕಾರಿ ಕತ್ತರಿಸಿ ಬಿಟ್ಟ ತುಂಡುಗಳನ್ನು ತಕ್ಷಣವೇ ಅದನ್ನು ಸ್ಥಳಾಂತರಿಸಿ. ಹಣ್ಣು ಮತ್ತು ತರಕಾರಿ ಮುಕ್ತವಾಗಿ ಬಿಟ್ಟಿದ್ದರೆ ಅವು ಮಿಡತೆಗಳಿಗೆ ಆಹಾರದ ಮೂಲವಾಗಬಹುದು. ಅವುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವುದು ಹಾಗೂ ತಕ್ಷಣ ಸ್ಥಳಾಂತರಿಸುವುದು ಉತ್ತಮ. ಈ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ನೀವು ಕೀಟಗಳ ಹಾವಳಿಯನ್ನು ಸಮರ್ಥವಾಗಿ ನಿಭಾಯಿಸಬಹುದು ಹಾಗೂ ಮಿಡತೆಗಳು ಅಥವಾ ಇತರೆ ಕೀಟಗಳು ನಿಮ್ಮ ಮನೆಯಲ್ಲಿನ ಸಮಸ್ಯೆಯಾಗಲು ತಡೆಯಬಹುದು. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.